ರಷ್ಯಾದ ಪ್ರದೇಶವೊಂದು 25 ವರ್ಷದ ಒಳಗಿನ ತನ್ನ ವಿದ್ಯಾರ್ಥಿನಿಯರಿಗೆ ಆರೋಗ್ಯವಂತ ಮಗುವಿಗೆ ಜನ್ಮ ನೀಡಿದ್ರೆ 1,00,000 ರೂಬಲ್ಸ್ ಅಂದರೆ ಭಾರತದ ಕರೆನ್ಸಿ ಪ್ರಕಾರ ಸುಮಾರು 81,000 ರೂಪಾಯಿಗಳನ್ನು ನೀಡಿದೆ ಅಂತ ಮಾಸ್ಕೋ ಟೈಮ್ಸ್ ವರದಿ ಮಾಡಿದೆ. ಈ ನೀತಿಯು ದೇಶದ ಪ್ರಮುಖ ಜನನ ದರವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ರೂಲ್ಸ್ ಇಷ್ಟೇ: ಜನವರಿ 1ರಿಂದ ಈ ನಿಯಮ ಅನ್ವಯವಾಗುವಂತೆ ತಾಯಿಯು 25 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಸ್ಥಳೀಯ ವಿಶ್ವವಿದ್ಯಾಲಯ ಅಥವಾ ಕಾಲೇಜಿನಲ್ಲಿ ಪೂರ್ಣ ಸಮಯದ ವಿದ್ಯಾರ್ಥಿಯಾಗಿರಬೇಕು ಮತ್ತು ಕರೇಲಿಯ ನಿವಾಸಿಯಾಗಿರಬೇಕು. 2024ರ ಮೊದಲ ಅರ್ಧದಲ್ಲಿ ರಷ್ಯಾ ತನ್ನ 25 ವರ್ಷಗಳಲ್ಲಿ ಕಡಿಮೆ ಜನನ ಪ್ರಮಾಣವನ್ನು ದಾಖಲಿಸಿತ್ತು. ಜೊತೆಗೆ ಕಳೆದ ವರ್ಷ 5,99,600 ಮಕ್ಕಳು ಜನಿಸಿದರು. ಅಂದರೆ 2023ರ ಪ್ರಮಾಣಕ್ಕಿಂತಲೂ 16,000 ಕಡಿಮೆ. ಅಂಕಿಅಂಶದ ಪ್ರಕಾರ ರಷ್ಯಾದ ಜನಸಂಖ್ಯೆ 1990ರ ದಶಕದ ಆರಂಭದಲ್ಲೇ 148 ಮಿಲಿಯನ್ ಇತ್ತು. ಆದರೆ ಈಗ ಸುಮಾರು 146 ಮಿಲಿಯನ್ಗೆ ಇಳಿತಾ ಇದೆ. ಇದಲ್ಲದೆ ವಿಶ್ವಸಂಸ್ಥೆ 2100ನೇ ಇಸವಿಯ ವೇಳೆಗೆ 74 ಮಿಲಿಯನ್ 112 ಮಿಲಿಯನ್ ನಡುವೆ ಕುಸಿಯಬಹುದು ಅಂತ ಭವಿಷ್ಯ ನುಡಿದಿದೆ. ಹಾಗಾಗಿ ಇದು ರಾಷ್ಟ್ರದ ಭವಿಷ್ಯಕ್ಕೆ ದುರಂತವಾಗಿದೆ ಅಂತ ಈ ನಿಯಮ ಜಾರಿಗೆ ಮುಂದಾಗಿದೆ.